ಸ್ಯಾಂಡಲ್ವುಡ್ನ ಪದ್ಮಾವತಿಗೆ ಡಿ ಫ್ಯಾನ್ಸ್ನ ಕಾಟ. ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಎಂದಿದ್ದ ರಮ್ಯಾ ಪೋಸ್ಟ್ಗೆ ದರ್ಶನ್ ಫ್ಯಾನ್ಸ್ ಎನ್ನಲಾದವರಿಂದ ಕಿಡಿ. ದರ್ಶನ್ ಅಭಿಮಾನಿಗಳ ಹೆಸರಿನಲ್ಲಿ ಅಶ್ಲೀಲ ಕಮೆಂಟ್, ಕೆಟ್ಟ ಕೊಳಕು ಮೆಸೇಜ್ಗಳಿಂದ ರೋಸ್ ಹೋಗ್ಬಿಟ್ಟಿದ್ದಾರೆ ನಟಿ ರಮ್ಯಾ. ಬ್ಯಾಡ್ ಕಮೆಂಟ್ಗಳ ಸ್ಕ್ರೀನ್ ಶಾಟ್ ಅನ್ನು ತೆಗೆದು ರಮ್ಯಾ ಕಿಡಿಕಾರಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕಳಿಸಿದ ಮೆಸೇಜ್ಗೂ ಫ್ಯಾನ್ಸ್ ಕಳಿಸಿದಂತ ಮೆಸೇಜಸ್ಗೂ ವ್ಯತ್ಯಾಸ ಇಲ್ಲ ಅಂತ ರಮ್ಯಾ ಕಿಡಿಕಾರ್ತಾ ಇರೋದು. ಕೆಟ್ಟ ಕಮೆಂಟ್ಗಳ ವಿರುದ್ಧ ನಟಿ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರು ನೀಡುವುದಕ್ಕೆ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಬ್ಯಾಡ್ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ದರ್ಶನ್ ಫ್ಯಾನ್ಸ್ ಅನ್ಕೊಂಡು ನಾನು ಬಾಸ್ ಫ್ಯಾನು ಅಂತ ಹೇಳಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಕಮೆಂಟ್ಗಳನ್ನು ನಾವು ನಮ್ಮ ಬಾಯಲ್ಲಿ ಹೇಳೋಂಗೂ ಇಲ್ಲ, ನಿಮಗೆ ತೋರಿಸೋಂಗೂ ಇಲ್ಲ, ಆ ಥರದೊಂದು ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದಾರೆ. ಸೊ ಇದನ್ನೆಲ್ಲನೂ ಯಾವುದೇ ಅಂಜಿಕೆ ಇಲ್ಲದೆ, ಮುಲಾಜೆ ಇಲ್ಲದೆ ನೀಟಾಗಿ ಸ್ಕ್ರೀನ್ಶಾಟ್ ತೆಗೆದು ರಮ್ಯಾ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಯಾರು ನೋಡಬೇಕು ಅಂತ ಬಯಸೋರು ಹೋಗಿ ನೋಡಿ, ಯಾವ ಪದಗಳು ಯಾವ್ಯಾವ ವರ್ಡ್ಸ್ಗಳು ಎಲ್ಲ ಇದೆ ಅನ್ನೋದನ್ನು ನೀವು ನೋಡ್ಬೋದು. ಏನು ಹೊಸ ಪದಗಳು ಯಾವುದೂ ಇಲ್ಲ. ಹಿಂದೆ ಇವರು ಬಾಸ್ ಉಪಯೋಗ ಮಾಡಿದ್ರಲ್ಲ, ಆ ಕೆಲವೊಂದಷ್ಟು ಪದಗಳನ್ನೇ ಇಲ್ಲೂ ಬಳಕೆ ಮಾಡಲಾಗಿದೆ. ದರ್ಶನ್ದು ಅಂತ ಹೇಳ್ಕೊಂಡಂಥ ಒಂದಷ್ಟು ಆಡಿಯೋಗಳು ವೈರಲ್ ಆಗಿತ್ತು. ಅವರ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೋನ್ ಮಾಡಿ ಬೈದಿದ್ದು ಇನ್ನೊಂದು ಮತ್ತೊಂದು ಅದೇ ಪದಗಳನ್ನು ಇಲ್ಲಿ ಬಳಕೆ ಮಾಡ್ಕೊಂಡಿದ್ದಾರೆ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೇನೆ ಅವ್ರ ಬಾಸ್ ಯಾವ್ಯಾವ ಪದಗಳನ್ನು ಬಳಕೆ ಮಾಡ್ತಾ ಇದ್ರೋ ಕೆಲವೊಂದಷ್ಟು ಆಡಿಯೋಗಳು ವೈರಲ್ ಆದಾಗ ಅದೇ ಪದಗಳನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ. ರಮ್ಯಾ ಅವರ ಇಡೀ ವಂಶವನ್ನು ಕರೆದಿದ್ದಾರೆ ಅಷ್ಟೇ. ರಮ್ಯಾ ಅವರ ಅಮ್ಮ, ಅಕ್ಕ, ತಂಗಿ, ಅಪ್ಪ ಎಲ್ಲರನ್ನೂ ಆ ಕಮೆಂಟ್ಗಳಲ್ಲಿ ಕರೆದಿದ್ದಾರೆ. ಬಟ್ ರಮ್ಯಾ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಮಗೆ ಮಾತಾಡೋಕ್ಕೆ ಹಕ್ಕಿದೆ, ನಮ್ಮ ಪ್ರಜಾಪ್ರಭುತ್ವವೇ ಹಾಗಲ್ವಾ, ವಾಕ್ ಸ್ವಾತಂತ್ರ್ಯ ಅನ್ನೋದಿದೆ. ಒಬ್ಬ ವ್ಯಕ್ತಿಗೆ ಒಂದು ಪರ ಅನ್ನೋದು ಇನ್ನೊಂದು ವಿರೋಧ ಅಂತ ಅನ್ನಿಸ್ಬೋದು. ಒಬ್ರಿಗೊಬ್ರು ಇಷ್ಟ ಆಗೋದು ಇನ್ನೊಬ್ರಿಗೆ ಇಷ್ಟ ಆಗದೆ ಇರ್ಬೋದು. ಅದು ಅವರ ವೈಯಕ್ತಿಕ ವಿಚಾರ. ಅಪ್ಪ ನೆಟ್ಟಿದ ಆಲದ ಮರಕ್ಕೆ ಎಲ್ಲ ಹೋಗಿ ನೇಣು ಹಾಕೊಂಡು ಸಾಯಬೇಕು ಅನ್ನೋದು ಯಾವಾಗಿನ ಕಾಲ ಇದು? ಇವ್ರಿಗೆ ಯಾರೋ ಇಷ್ಟ ಅಂತ ಹೇಳಿ ಯಾರೋ ಬೇರೆಯವ್ರ ಮನೆ ಹೆಣ್ಣು ಮಕ್ಳಿಗೆ ಹೋಗ್ಬಿಟ್ಟು ಈ ಥರ ಕೆಟ್ಟಂಕೊಳ್ಕ ಮೆಸೇಜ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ದರ್ಶನ್ ಫ್ಯಾನ್ಸ್ ಸೋಕಿನಲ್ಲಿ ರಮ್ಯಾಗೆ ಅಶ್ಲೀಲ ಕಮೆಂಟ್ಗಳನ್ನು ಮಾಡ್ತಾ ಇರೋದು. ಈ ಕೆಟ್ಟ ಅಶ್ಲೀಲ ಪದಗಳಿಂದ ಕಮೆಂಟ್ ಹಾಕಿರುವಂಥ ಕಿಡಿಗೇಡಿಗಳು ಕಮೆಂಟ್ ಹಾಕಿದ ಅಕೌಂಟ್ಗಳನ್ನು ಬಹಿರಂಗಪಡಿಸಿದ್ದಾರೆ ರಮ್ಯಾ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ನಟಿ ರಮ್ಯಾ. ಇವರೆಲ್ಲ ಸ್ತ್ರೀ ದ್ವೇಷಿ ಮನೋಭಾವದವರು. ಇಂಥವರಿಂದಲೇ ಹೆಣ್ಣು ಮಕ್ಕಳ ಅತ್ಯಾಚಾರಕ್ಕೆ ಒಳಗಾಗ್ತಾ ಇರೋದು. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿ ನಟಿ ರಮ್ಯಾ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕರೆಕ್ಟ್, ಅಲ್ಲಿ ಪದ ಬಳಕೆ ಇರೋದು ಹಾಗೇ ಇದೆ. ಇವ್ರಿಗೆಲ್ಲ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಅನ್ನೋದಿಲ್ಲ. ಇಲ್ಲಿ ಎರಡು ಥರದಿದೆ. ಈ ಫ್ಯಾನ್ಸ್ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ ಕೆಲವರುಗಳು, ಅದರಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಅನ್ನೋದು ಆಶ್ಚರ್ಯದಲ್ಲಿ ಪರಮಾಶ್ಚರ್ಯ. ಕೆಲವು ಹೆಣ್ಣು ಮಕ್ಕಳುಗಳು ಕೂಡ ಈ ಫ್ಯಾನ್ಸ್ ಬೇಸ್ನಲ್ಲಿ ಇದ್ದಾರೆ ಮತ್ತು ಆ ಕೆಟ್ಟಂಕೊಳಕ ಭಾಷೆಗಳನ್ನು ಸಪೋರ್ಟ್ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಆಶ್ಚರ್ಯ ಆಗುವಂಥದ್ದು. ಸೊ ಇವ್ರುಗಳಿಗೆ ಏನು ಅಂತಂದರೆ, ಏನೋ ಒಂದು ಪ್ರಕರಣದಲ್ಲಿ ಏನೋ ಒಂದು ಆಗಿದೆ ಅಂದರೆ ಕೆಟ್ಟ ಮೆಸೇಜ್ ಬಂದಿದ್ದಕ್ಕೇನೆ ಈ ಥರ ದರ್ಶನ್ ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅಲ್ವಾ? ಸೊ ನಮ್ಮ ದರ್ಶನ್ ಯಾಕೆ ಆ ಥರ ಮಾಡಿದ್ರು ಅಥವಾ ಆ ಪ್ರಕರಣದಲ್ಲಿ ಇನ್ವಾಲ್ವ್ ಆದರು ಅಂತ ಹೇಳಿದ್ರೆ, ಕೆಟ್ಟದಾಗಿ ಅವರ ಆಪ್ತ ಗೆಳತಿಗೆ ಮೆಸೇಜ್ ಮಾಡಿದ್ದಕ್ಕೆ ಅಂತ. ಇಲ್ಲಿ ಇರೋರು ಬರೋರಿಗೆಲ್ಲರೂ ಫ್ಯಾನ್ಸ್ ಅಂತ ಅನ್ನಿಸ್ಕೊಂಡ್ರು ರಮ್ಯಾ ಅವರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ರಮ್ಯಾ ಅವ್ರಿಗೆ ಏನು ಮಾಡಬೇಕು ಈಗ? ಈ ಥರ ಕೆಟ್ಟದಾಗಿ ಮೆಸೇಜ್ ಮಾಡಿರೋರ್ನೆಲ್ಲರೂ ಕರೆದು ಆವಾಜ್ ಹಾಕಿ ಕಳಿಸ್ಬೇಕಾ? ಹೊಡೆಸಿ ಕಳಿಸ್ಬೇಕಾ? ಬೈದು ಕಳಿಸ್ಬೇಕಾ? ಏನು ಮಾಡಿ ಕಳಿಸ್ಬೇಕು? ರಮ್ಯಾ ಅವರು ಪ್ರಜ್ಞಾವಂತರಿದ್ದಾರೆ. ಅವರು ಕಾನೂನು ಹೋರಾಟಕ್ಕೆ ಮುಂದಾಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇವನ್ ಇದು ಅವರ ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಹೌದು. ಇಲ್ಲಿ ರೇಣುಕಾ ಸ್ವಾಮಿ ಮೆಸೇಜಸ್ಗೂ ಡಿ ಬಾಸ್ ಫ್ಯಾನ್ಸ್ ಮೆಸೇಜಸ್ಗೂ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಅನ್ನೋದು ಇಲ್ಲ ಅಂತ ಹೇಳಿದ್ದಾರೆ. ರಮ್ಯಾ ಅವ್ರಿಗೇನೋ ಒಂದು ನ್ಯಾಯ ಬೇಕು ಅಂತ ಕೇಳಿದಾರೋ, ಏನೋ ಒಂದು ಮಾತಾಡಿದಾರೋ, ಅದು ಅವರ ವೈಯಕ್ತಿಕ ವಿಚಾರ. ಎಲ್ಲರ ಬಗ್ಗೆನೂ ಮಾತಾಡ್ಬೋದು. ನಮ್ಮಲ್ಲಿ ಅದೇ ಅಲ್ವಾ ಆಪ್ಷನು. ಅದರಲ್ಲಿ ನೀವು ಹೋಗ್ಬಿಟ್ಟು ಅವ್ರಿಗೆ ಕೆಟ್ಟ ಮೆಸೇಜ್ ಹಾಕ್ತೀರಾ ಅಂತ ಹೇಳಿದ್ರೆ, ಪುಕ್ಷಟ್ಟೆ ಮನೇಲಿ ಕೂತ್ಕೊಂಡು ಮೊಬೈಲ್ ಯೂಸ್ ಮಾಡೋರಿಗೆ ಬೇರೆ ಕೆಲಸ ಇಲ್ವಾ ಅಂತ ಅನ್ಸುತ್ತೆ.